ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆನೇ ಶ್ರೀರಾಮನವಮಿ. ಶ್ರೀರಾಮ ಹುಟ್ಟಿದಂಥ ಪವಿತ್ರವಾದ ದಿನ. ನೀವು ನಾಳೆ ಸ್ನಾನ ಮಾಡೋ ನೀರಿನಲ್ಲಿ ಈ ಒಂದು ವಸ್ತು ಬೆರೆಸಿ ಸ್ನಾನ ಮಾಡಿದ್ರೆ ನಿಮ್ಮ ಮೈಯಲ್ಲಿರುವಂಥ ದೋಷ, ದರಿದ್ರ, ಪಾಪ ಎಲ್ಲ ಹೋಗಿ ನೀವು ಪರಿಶುದ್ಧವಾಗ್ತೀರಿ. ಹುಷಾರಿಲ್ಲದಿದ್ದರೆ ಗುಣಮುಖರಾಗ್ತೀರಿ. ಒಂದು ರೀತಿಯಾದ ದಿವ್ಯ ಶಕ್ತಿ ನಿಮ್ಮ ಮೈಯೊಳಗೆ ಪ್ರವೇಶಿಸುತ್ತೆ. ಮಾನಸಿಕ ಧೈರ್ಯ ತುಂಬುತ್ತೆ. ನೀವಂದುಕೊಂಡಿದ್ದು ನೆರವೇರುತ್ತೆ. ಅಂತ ಶಕ್ತಿಶಾಲಿ ವಸ್ತು ಯಾವುದು? ಹಾಗೆ ಶ್ರೀರಾಮನವಮಿಗೆ ಸಂಬಂಧಪಟ್ಟ ಕೆಲವು ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಶ್ರೀರಾಮ ವಸಂತ ಕಾಲದಲ್ಲಿ ಚೈತ್ರ ಶುದ್ಧ ನವಮಿ ಅಂದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ತ್ರೇತಾಯುಗದಲ್ಲಿ ಜನ್ಮ ಪಡೆದರು. ಅವರ ಜನ್ಮದಿನವನ್ನೇ ನಾವು ಶ್ರೀರಾಮ ನವಮಿ ಎಂದು ಕೊಂಡಾಡುತ್ತೇವೆ. ಅಷ್ಟೇ ಅಲ್ಲದೆ ಶ್ರೀ ಸೀತಾರಾಮರ ವಿವಾಹ ಕೂಡ ಶ್ರೀರಾಮ ನವಮಿಯ ದಿನವೇ ನಡೆಯಿತು. ಹಾಗೆ ಶ್ರೀರಾಮನ ಪಟ್ಟಾಭಿಷೇಕ ಕೂಡ ಇದೇ ದಿನವೇ ನಡೆಯಿತು. ನಾಳೆ ಪ್ರತಿ ರಾಮನ ದೇವಸ್ಥಾನಗಳಲ್ಲೂ ಸೀತಾರಾಮರ ಕಲ್ಯಾಣವನ್ನು ಆಡಂಬರವಾಗಿ ಆಚರಿಸುತ್ತಾರೆ. ಶ್ರೀರಾಮ ಧರ್ಮ ಸಂಸ್ಥಾಪನೆಗಾಗಿ, ರಾವಣ ಸಂಹಾರಕ್ಕಾಗಿ ಭೂಲೋಕದಲ್ಲಿ ಅವತಾರ ಪಡೆದಂತ ಮಹಾವಿಷ್ಣುವಿನ 7ನೇ ಅವತಾರ. ಶ್ರೀರಾಮ ನವಮಿಯಂದು ಬೆಳಗಿನ ಜಾವವೇ ಎದ್ದು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ದಿನ ಶುರು ಮಾಡಬೇಕು. ಈ ದಿನ ನೀವು ಶಮಿ ಗಿಡವನ್ನು ಮುಟ್ಟಿದ್ರೆ ಸಾಕು, ಜನ್ಮ ಜನ್ಮಗಳ ಪಾಪ ಹೊರಟು ಹೋಗುತ್ತದೆ. ಸಮುದ್ರ ಮಂಥನ ನಡೆದಾಗ ಹೊರಬಂದಂತ ಎಷ್ಟೋ ಪವಿತ್ರವಾದ ವೃಕ್ಷಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಎಲ್ಲರೂ ಕೂಡ ಯಜ್ಞ ಯಾಗಾದಿಗಳು ನಡೆಸುವಾಗ, ಹೋಮ ಮಾಡುವಾಗ ಮೊದಲು 2 ಶಮಿ ಗಿಡದ ತುಂಡಿನಿಂದಲೇ ಬೆಂಕಿ ಹಚ್ಚಿ ಶುರು ಮಾಡುತ್ತಾರೆ. ಸೀತಾರಾಮರು ವನವಾಸಕ್ಕೆ ಹೋದಾಗ ಶ್ರೀರಾಮ ಶಮಿ ಮರದ ಕೆಳಗಡೆಯೇ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು. ರಾವಣನ ಸಂಹಾರಕ್ಕೆ ಹೋಗುವ ಮುಂಚೆ ಇದೇ ಶಮಿ ಗಿಡದ ಎಲೆಗಳಿಂದಲೇ ಶ್ರೀರಾಮ ಆದಿಪರಾಶಕ್ತಿಯನ್ನು ಪೂಜಿಸಿದರು. ರಾವಣ ಸಂಹಾರದ ನಂತರ ಅಯೋಧ್ಯೆಗೆ ಹೋಗುವ ಮುಂಚೆ ಕೂಡ ಶಮಿ ಗಿಡಕ್ಕೆ ಪೂಜೆ ಮಾಡಿ ಶ್ರೀರಾಮ ಹೋದರು. ಈ ಗಿಡವನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಜೀವನದಲ್ಲಿ ಸೋಲಿರುವುದಿಲ್ಲ. ಪಾಂಡವರು ಕೂಡ ಶ್ರೀಕೃಷ್ಣನ ಆಜ್ಞಾ ಮೇರೆಗೆ ಯುದ್ಧಕ್ಕೆ ಹೋಗುವ ಮುಂಚೆ ಶಮಿ ಗಿಡವನ್ನು ಪೂಜಿಸಿ ಹೋದರು. ಯುದ್ಧದಲ್ಲಿ ಜಯ ಗಳಿಸಿದರು. ಪೂರ್ವಕಾಲದಿಂದ ಜನರು ಶಮಿ ಗಿಡವನ್ನು ಎಷ್ಟೋ ಪವಿತ್ರವಾಗಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಅಂತ ಶ್ರೀರಾಮ ಪೂಜಿಸಿದ ಈ ಶಮಿ ಗಿಡವನ್ನು ರಾಮನವಮಿಯಂದು ಮುಟ್ಟಿದರೆ ಸಾಕು, ಶ್ರೀರಾಮನ ಆಶೀರ್ವಾದ ನೀವು ಪಡೆದುಕೊಳ್ಳುತ್ತೀರಿ. ರಾಮನವಮಿಯಂದು ಶಮಿ ಗಿಡದ ಎಲೆಗಳಿಂದ ಯಾರು ಶನೀಶ್ವರನನ್ನು ಪೂಜಿಸುತ್ತಾರೋ ಅವರಿಗೆ ಜೀವನದಲ್ಲಿ ಶನಿಕಾಟ ಇರುವುದಿಲ್ಲ. ರಾಮನವಮಿಯ ದಿನ ನಿಮ್ಮ ಕಣ್ಣಿಗೆ ಶಮಿ ಗಿಡ ಅಥವಾ ಮರ ಕಾಣಿಸಿದರೆ ಅದಕ್ಕೆ 1 ಚೊಂಬು ನೀರು ಹಾಕಿ ಅದರ ಸುತ್ತಲೂ 11 ಪ್ರದಕ್ಷಿಣೆ ಮಾಡಿ, ಒಂದೊಂದು ಪ್ರದಕ್ಷಿಣೆ ಪೂರ್ತಿಯಾದ ನಂತರ ಒಂದೊಂದು ಬಾರಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು. ಈ ರೀತಿ 11 ಪ್ರದಕ್ಷಿಣೆ, 11 ಬಾರಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಗಿಡಕ್ಕೆ ಪೂಜೆ ಮಾಡಿ ಅದರ ಮುಂದೆ ಎಳ್ಳೆಣ್ಣೆಯಿಂದ 3 ಬತ್ತಿಗಳನ್ನಿಟ್ಟು ದೀಪ ಹಚ್ಚಬೇಕು. ಅದರ ನಂತರ ನಿಮ್ಮ ಕೋರಿಕೆ ಏನೆಂದು ಮರಕ್ಕೆ ಹೇಳಬೇಕು. ಆಗ ನಿಮ್ಮ ಕೋರಿಕೆ ಖಂಡಿತ ಬೇಗನೆ ನೆರವೇರುತ್ತದೆ. ಹಾಗೆ ನಾಳೆ ಶಮಿ ಗಿಡದ 5 ಎಲೆಗಳನ್ನು ನೀವು ಸ್ನಾನ ಮಾಡಲು ಇಟ್ಟುಕೊಂಡಿರುವಂತ ನೀರಿನ ಬಕೆಟ್ ಒಳಗೆ 5 ಎಲೆಗಳನ್ನು ಹಾಕಿ ಸ್ನಾನ ಮಾಡಬೇಕು. ಆಗ ನಾನು ಹೇಳಿದಂತೆ ನಿಮ್ಮ ಮೈಯಲ್ಲಿರುವಂತ ದೋಷ, ದರಿದ್ರ, ಪಾಪ ಎಲ್ಲ ಕೂಡ ಹೋಗಿ ಶ್ರೀರಾಮನ ಸಮೇತ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ನಿಮಗೆ 5 ಎಲೆಗಳು ಸಿಗದಿದ್ದರೆ ಒಂದೇ ಶಮಿ ಗಿಡದ ಎಲೆಯನ್ನು ತಂದು ಅದನ್ನೇ 5 ಚೂರುಗಳಾಗಿ ಮಾಡಿ ಅದರಿಂದ ಕೂಡ ಸ್ನಾನ ಮಾಡಬಹುದು. ಅದರ ನಂತರ ಶ್ರೀರಾಮನವಮಿಯಂದು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಕೋಸಂಬರಿ ಪಾನಕ ಮಾಡಲೇಬೇಕು. ಆರೋಗ್ಯದ ಪರವಾಗಿ ನೋಡಿದ್ರೂ ಕೂಡ
ಬೇಸಿಗೆಯಲ್ಲಿ ಮೈ ತಂಪು ಮಾಡ್ಕೊಳ್ಳೋಕೆ ಕೋಸಂಬರಿ, ಪಾನಕ, ಮಜ್ಜಿಗೆ ಒಳ್ಳೆ ಕೆಲಸ ಮಾಡುತ್ತೆ. ಹಾಗೆ ನೀವು ಮಾತ್ರ ತಯಾರಿಸಿಕೊಂಡು ಕುಡಿಯುವುದಲ್ಲದೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಅಕ್ಕಪಕ್ಕದ ಮನೆಗೂ ಕೂಡ ಸ್ವಲ್ಪ ಕೊಡಬೇಕು. ನೀವು ಯಾವ ಹಬ್ಬಕ್ಕೆ ಕೊಡ್ತೀರೋ ಬಿಡ್ತೀರೋ, ಆದರೆ ಶ್ರೀರಾಮನವಮಿಗೆ ಮಾತ್ರ ಈ 3 ಪದಾರ್ಥಗಳನ್ನು ತಪ್ಪದೆ ಕೊಡಬೇಕು. ನಮ್ಮ ಜನರು ನೀರು ಕೂಡ ಫ್ರೀಯಾಗಿ ಕೊಡಲ್ಲ. ಅಂಥದ್ರಲ್ಲೂ ಕೂಡ ರೋಡಲ್ಲಿ ಶ್ರೀರಾಮನವಮಿಯ ದಿನ ಮಾತ್ರ ಮಜ್ಜಿಗೆ, ಪಾನಕ ಕೊಡ್ತಾ ಇರ್ತಾರೆ. ಅದಕ್ಕೆ ಕಾರಣ ಇದೆ. ಈ ದಿನ ನೀವು ಮಜ್ಜಿಗೆ, ಪಾನಕ, ಕೋಸಂಬರಿ ದಾನ ಮಾಡಿದ್ರೆ ಜನ್ಮದ ಪಾಪಗಳೆಲ್ಲ ಕೂಡ ಹೊರಟೋಗುತ್ತಂತೆ. ಒಂದು ದಿನ ಪಾರ್ವತಿ ದೇವಿ ಪರಮೇಶ್ವರನನ್ನು ವಿಷ್ಣು ಸಹಸ್ರನಾಮ ಪ್ರತಿದಿನ ಪೂರ್ತಿಯಾಗಿ ಓದಲು ಸಾಧ್ಯವಾಗದವರಿಗೆ ಏನಾದ್ರೂ ಒಂದು ಉಪಾಯ ಹೇಳಿ ಅಂತ ಕೇಳ್ತಾರೆ. ಆಗ ಶಿವ, ದೇವಿ, ವಿಷ್ಣು ಸಹಸ್ರನಾಮ ಪೂರ್ತಿಯಾಗಿ ಪ್ರತಿದಿನ ಓದಲು ಸಾಧ್ಯವಾಗದವರು ಈ ಒಂದು ಮಂತ್ರವನ್ನು ಪ್ರತಿದಿನ ಮನಸ್ಸಿನಲ್ಲಿ 3 ಬಾರಿ ಹೇಳಿಕೊಂಡರೆ ವಿಷ್ಣು ಸಹಸ್ರನಾಮ ಓದಿದಂತ ಫಲ ಹಾಗೂ ಶಿವ ಪಂಚಾಕ್ಷರಿ ಮಂತ್ರ 1000 ಬಾರಿ ಓದಿದಂತ ಫಲ ಕೂಡ ಸಿಗುತ್ತದೆ. ಅದೇ ತಾರಕ ಮಂತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಯಾರಾದ್ರೂ ಕೂಡ ಸಾಯೋ ಮುಂಚೆ ಅವರ ಕಿವಿಯಲ್ಲಿ ಈ ಮಂತ್ರವನ್ನು ಹೇಳಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಕಾಶಿಯಲ್ಲಿ ಮೃತಪಟ್ಟರೆ ಸಾಕ್ಷಾತ್ ಪರಮೇಶ್ವರನೇ ಅವರ ಕಿವಿಯಲ್ಲಿ ಈ ಮಂತ್ರ ಹೇಳ್ತಾರೆ ಎಂದು ಹಿಂದೂಗಳು ಬಲವಾಗಿ ನಂಬ್ತಾರೆ. ಇದೇ ಕಾರಣದಿಂದಾನೇ ಕಾಶಿಯಲ್ಲೇ ಪ್ರಾಣ ಬಿಡಬೇಕು ಅಂತ ನಮ್ಮ ಹಿರಿಯರು ಕಾಯ್ತಾ ಇರ್ತಾರೆ. ಇನ್ನು ಶ್ರೀರಾಮ ನವಮಿ ಅಂದು ಮನೆಯಲ್ಲಿ ಎಲ್ಲರೂ ಕೂಡ ಹರಿಶಿನ ಬಣ್ಣದ ಬಟ್ಟೆ ಹಾಕೋಬೇಕು. ಆ ರೀತಿ ಹರಿಶಿನ ಬಣ್ಣದ ಬಟ್ಟೆ ಹಾಕೊಂಡ್ರೆ ಅಷ್ಟೈಶ್ವರ್ಯ, ಭೋಗ ಭಾಗ್ಯ ಕಲುಗುತ್ತದೆ. ಮುತ್ತೈದೆ ಭಾಗ್ಯ ಕೂಡ ಹೆಚ್ಚಾಗುತ್ತದೆ. ಸೀತಾದೇವಿಯ ಆಶೀರ್ವಾದ ಕೂಡ ಸಿಗುತ್ತದೆ. ಶ್ರೀರಾಮನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಇನ್ನು ರಾಮನವಮಿಗೆ ನೀವು ಮನೆಯಲ್ಲಿ ಪೂಜೆ ಮಾಡೋಕೆ ಒಳ್ಳೆ ಟೈಮ್ ಅಂದ್ರೆ ಬೆಳಗ್ಗೆ 10 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೂ ಇರುತ್ತದೆ. ನೀವು ಮಧ್ಯಾಹ್ನದವರೆಗೂ ಹೇಗೋ ಟೈಮ್ ಇದೆ ಅಂತ ಮಧ್ಯಾಹ್ನ ಪೂಜೆ ಶುರು ಮಾಡೋಕೆ ಹೋಗಬೇಡಿ. ಬೆಳಗ್ಗೆ 10 ಗಂಟೆ 52 ನಿಮಿಷಕ್ಕೆ ಶುರು ಮಾಡಿ 1 ಗಂಟೆ 22 ನಿಮಿಷದವರೆಗೂ ಪೂಜೆ ಮಾಡಿ. ಅಂದ್ರೆ ಸುಮಾರು 2.5 ಗಂಟೆ ಕೂಡ ಸೀತಾರಾಮರನ್ನು ಪೂಜೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.